ಓಕೆ, ಸೊ ಇಲ್ಲಿ ನೋಡೋಣ. ಮೊದಲಾಗಿ ಕರ್ತೃ ಅಂತ ಹೇಳಿ, ಕರ್ತೃ ಅಂತ ಹೇಳಿ ಹಾಕೋಣ. ಏನ್ ಬರುತ್ತೆ ಇಲ್ಲಿ? ಪ್ರಸಾದನು, ಪ್ರಸಾದನು, ಪ್ರಸಾದನು. ಇದು ಹೇಳುವಂಥದ್ದು ಕರ್ತೃಪರವಾಗಿದೆ. ಕರ್ತೃ ಅಂತಂದ್ರೆ ಏನಪ್ಪ ಹಾಗಿದ್ರೆ? ಕರ್ತೃ ಅಂತಂದ್ರೆ ಯಾವ್ದನ್ನು ಹಾಕಿದ್ದೀನಿ ನಾನು? ಪ್ರಸಾದನು ಆಗ್ಬೋದು, ಹಾಗೆ ಅಬ್ದುಲ್ಲನು, ಅಬ್ದುಲ್ಲನು ಅಲ್ವಾ? ಅಬ್ದುಲ್ಲನು. ಹಾಗೆ ಗಿಳಿಯು, ಗಿಳಿಯು, ರೋಜಾಳು. ನೋಡಿ, ಇವೆಲ್ಲವೂ ಕೂಡ ಕರ್ತೃ ಪದವಾಗಿದೆ. ಹಾಗಿದ್ರೆ ಕರ್ತೃ ಅಂತಂದ್ರೆ ಏನು? ಹಾಗಿದ್ರೆ ಕರ್ತೃ ಅಂತಂದ್ರೆ ಏನು ಹೇಳಿ ನೋಡೋಣ. ಯಾರಾದ್ರೂ ಹೇಳ್ತೀರಾ? ಏನು? ಕೆಲಸವನ್ನ ಮಾಡುವವರು ಯಾರು? ಫಾರ್ ಎಕ್ಸಾಂಪಲ್, ಮುಖ ಕೈ ಕಾಲು ತೊಳೆದುಕೊಂಡು ಬಂದದ್ದು ಯಾರು ಮಾಡ್ಕೊಂಡು ಬಂದ್ರು? ಈ ಕೆಲಸವನ್ನ ಮಾಡಿದವರು ಯಾರು ಹೇಳುವಂಥದ್ದು ಇಲ್ಲಿ ಪ್ರಶ್ನೆ ಬರುತ್ತೆ. ಹೌದಾ? ಕೈ ಕಾಲು ಮುಖವನ್ನು ತೊಳೆದುಕೊಂಡು ಬಂದ್ರು. ಯಾರು ಮಾಡ್ಕೊಂಡು ಬಂದ್ರು? ಇದು ಕ್ವಶನ್ ಮಾರ್ಕ್. ಯಾರು? ಕರ್ತೃ ಅಂದ್ರೇನು? ಯಾರು ಹೇಳುವಂಥದ್ದು ಬರುತ್ತೆ, ಯಾರು ಹೇಳುವಂಥದ್ದು ಬರುತ್ತೆ. ಪಾತ್ರೆಯನ್ನ ಮಾರಿದನು. ಯಾರು ಪಾತ್ರೆಯನ್ನ ಮಾರಿದ್ದು? ಪಾತ್ರೆಯನ್ನ ಮಾರಿದ್ಯಾರು? ಅಬ್ದುಲ್ಲಾ. ಇದು ಕರ್ತೃ. ಯಾರು ಹೇಳುವಂಥದ್ದು ಸೂಚಿಸುವಂಥದ್ದು ಕರ್ತೃ ಆಗಿರ್ತಾನೆ. ಅಂದ್ರೆ ಕೆಲಸವನ್ನ ಮಾಡುವವನು ಯಾರು, ಕೆಲಸವನ್ನ ಮಾಡುವವನು ಯಾರು ಹೇಳುವಂತ ಅರ್ಥ ಒಂದು ವಾಕ್ಯದಲ್ಲಿ ಯಾರು ಹೇಳುವ ಕೆಲಸವನ್ನ ಮಾಡುವವನು ಯಾರು. ಫಾರ್ ಎಕ್ಸಾಂಪಲ್, ನಿಮಗೆ ಡೆಫಿನೇಷನ್ ಹೇಳ್ತೀನಿ. ಒಂದು ವಾಕ್ಯದಲ್ಲಿ ಕೆಲಸವನ್ನು ಮಾಡುವವರು ಇಲ್ಲಾಂದ್ರೆ ಯಾರು ಎಂಬುದನ್ನು ಸೂಚಿಸುವ ಪದ ಅಲ್ವಾ? ಸೂಚಿಸುವ ಪದ ಕರ್ತೃ. ಕರ್ತೃ ಅಂತಂದ್ರೆ ಏನು ಆಗಿದ್ರೆ ಒಂದು ಯಾವುದೋ ಒಂದು ವಾಕ್ಯದಲ್ಲಿ ಕೆಲಸವನ್ನು ಸೂಚಿಸುವಂತಹ ಒಂದು ಪದ, ಕೆಲಸವನ್ನು ಸೂಚಿಸುವಂತಹ ಒಂದು ಪದಗಳಿಗೆ ನಾವೇನು ಹೇಳ್ತೀವಿ? ಕರ್ತೃ, ಕರ್ತೃ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ ನಿಮ್ಗೆ? ಇಲ್ಲಿ ನೋಡಿ, ಪಾತ್ರೆಯನ್ನು ಮಾರಿದವನು ಯಾರು? ಪ್ರಶ್ನೆಯನ್ನ ಕೇಳಿದಾಗ ಯಾರು ಪಾತ್ರೆಯನ್ನ ಮಾರಿದ್ದು? ಅಬ್ದುಲ್ಲಾ. ಹಣ್ಣನ್ನು ಯಾರು ತಿಂದಿದ್ದು? ಗಿಳಿ. ಹೌದಾ? ಗೆಳತಿಯನ್ನ ಮೆಚ್ಚಿದ್ಯಾರು? ಯಾವ್ದಾದ್ರು ಒಂದು ಮೆಚ್ಚುಗೆ, ಗೆಳತಿಯನ್ನ ಮೆಚ್ಚಿದ್ಯಾರು? ರೋಜಾ. ಸೊ ಇವೆಲ್ಲವೂ ನಾಲ್ಕು. ಮೊದಲ ಯಾವುದು ಬರುತ್ತಲ್ವಾ ಇದನ್ನ, ಇದು ಕರ್ತೃ ಆಗತ್ತೆ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಕರ್ತೃ ಅಂದ್ರೆ ಯಾರು? ಒಂದು ವಾಕ್ಯದಲ್ಲಿ ಕೆಲಸವನ್ನ ಮಾಡುವವರು ಯಾರು ಎಂಬುದನ್ನು ಸೂಚಿಸುವಂತಹ ಪದ ಕರ್ತೃ ಆಗತ್ತೆ. ಕರ್ತೃ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಅರ್ಥ ಆಯ್ತು ಇವಾಗ? ಕರ್ತೃ ಅಂತ ಅರ್ಥ ಆಯ್ತಲ್ವಾ? ಒಂದು ವಾಕ್ಯದಲ್ಲಿ ಯಾವ ರೀತಿ ಬರುತ್ತೆ ಅಂತ ನೆಕ್ಸ್ಟ್ ನೋಡೋಣ. ಕರ್ತೃ ಬಂದ್ರೆ ಸ್ವಲ್ಪ ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ದೀರಲ್ಲ, ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ರು ಹೊಡ್ಕೊಂಡ್ಬಿಟ್ರಿ ಬೇಗ. ಆಮೇಲೆ ಬರ್ದಿಲ್ಲ, ಸಿಕ್ಕಿಲ್ಲ ಮೇಡಮ್, ಬದಾಗಿಲ್ಲ ಅಂತ ಹೇಳೋದು ಬೇಡ. ನೆಕ್ಸ್ಟ್ ನೋಡೋಣ. ಏನು ನೆಕ್ಸ್ಟ್ ಇರೋದು? ಕರ್ಮ. ಕರ್ಮ ಅಂದ್ರೆ ಏನು ಅಂತ ಹೇಳೋದನ್ನ ನಾವು ಇವಾಗ ನೋಡೋಣ. ಕರ್ಮ ಪದಗಳು ಯಾವುದು ನೋಡಿ? ಎರಡನೇ ಏನನ್ನು ಹೇಳುವಂತ ಕ್ವಶನ್ ಬರುತ್ತೆ ಇಲ್ಲಿ. ಪ್ರಸಾದನು ಡ್ಯಾಶ್ ತೊಳೆದು ಬಂದನು. ಪ್ರಸಾದನು ಏನನ್ನು ತೊಳೆದು ಬಂದನು? ಅಬ್ದುಲ್ಲನು ಏನನ್ನು ಮಾರಿದನು? ಗಿಳಿಯು ಏನನ್ನು ತಿಂದಿತು? ರೋಜಾಳು ಏನನ್ನು ಅಥವಾ ಯಾರನ್ನು ಅಥವಾ ಏನನ್ನು ಮೆಚ್ಚಿದಳು? ಏನನ್ನು ತಿಂದಿತು? ಏನನ್ನು ಮಾರಿದನು? ಏನನ್ನು ಹೇಳುವಂತ ಅರ್ಥವನ್ನ ಕೊಡುತ್ತೆ. ಒಂದು ವಾಕ್ಯದಲ್ಲಿ ಡೆಫಿನೇಷನ್ ನೋಡೋಣ. ಒಂದು ವಾಕ್ಯದಲ್ಲಿ ಏನನ್ನು ಬರುತ್ತೆ? ಏನನ್ನು ಎಂಬ ಪ್ರಶ್ನೆ ಅಲ್ವಾ? ಎಸ್, ಏನನ್ನು ಎಂಬ ಪ್ರಶ್ನೆಯನ್ನು
ಪ್ರಶ್ನೆಯನ್ನು ಸೂಚಿಸುವ ಪದ. ಏನನ್ನು? ನಮ್ಮ ಸೂಚಿಸುವ ಪದವನ್ನು, ಪದವೇ ಪದ ಸಾಕು, ಕರ್ಮ. ಓಕೆನಾ? ಸೊ ಹಾಗಿದ್ರೆ ಉದಾಹರಣೆಗಳನ್ನ ಕೊಡೋದಾದ್ರೆ ಯಾವುದು? ಇಲ್ಲಿ ಮುಖ, ಕೈಕಾಲು, ಪಾತ್ರೆಯನ್ನು, ಇಲ್ಲಿ ಗಿಳಿಯು ಏನನ್ನು ತಿಂದಿತು? ಹಣ್ಣನ್ನು. ಇಲ್ಲಿ ಏನು? ಗೆಳತಿಯನ್ನು. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಯಾವ ಪದ ಕರ್ಮವಾಗಿರುತ್ತೆ, ಯಾವ ಪದ ಕರ್ತೃವಾಗಿರುತ್ತೆ, ಹಾಗೂ ನೆಕ್ಸ್ಟ್ ಯಾವ ಪದ ಕ್ರಿಯಾಪದವಾಗಿರುತ್ತೆ ಅಂತ ಹೇಳಿ. ಓಕೆನಾ? ಸೊ ನೀವು ಅದನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಂಡ್ರೆ, ಏನನ್ನು ನೀವು ಪ್ರಶ್ನೆಯನ್ನ ಒಂದು ವಾಕ್ಯವನ್ನ ಓದ್ರಿ. ವಾಕ್ಯವನ್ನು ಓದ ನಂತರ ಇಲ್ಲಿ ನೋಡ್ರಿ, ಯಾವ ಕೆಲಸ ಎಲ್ಲ ಆಗ್ತಾ ಇದೆ? ಕೆಲಸ ಇದು ಅಲ್ವಾ? ಕೆಲಸವನ್ನು ಸೂಚಿಸುವ ಪದ ಇದಾಯ್ತು. ಏನಿಂದ? ಮುಖವನ್ನು, ಏನನ್ನು ಹೇಳುವಂಥದ್ದು ಕರ್ಮವಾಗುತ್ತೆ, ಯಾರು ಹೇಳುವಂಥದ್ದು ಕರ್ತೃವಾಗುತ್ತೆ. ಇದೇನು ಬರುತ್ತೆ? ಕೆಲಸವನ್ನ ಸೂಚಿಸುವ. ಅವನು ಏನ್ ಮಾಡ್ದ? ಕೈಕಾಲು ಮುಖ ಏನ್ ಮಾಡ್ದ? ತೆರೆಚ್ಕೊಂಡ್ನೋ, ಒರೆಸ್ಕೊಂಡ್ನೋ, ತೊಳೆದುಕೊಂಡ್ನೋ? ಯಾವುದು? ಇದು ಕ್ರಿಯೆ. ಹಾಗಾಗಿ ಇದು ಕ್ರಿಯೆಯನ್ನು ಸೂಚಿಸುವ, ಕೆಲಸವನ್ನು ಸೂಚಿಸುವಂತ ಒಂದು ಪದ ಏನಾಗುತ್ತೆ? ಕ್ರಿಯಾಪದವಾಗುತ್ತೆ. ಇದಿಷ್ಟನ್ನ ನೀವು ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ಈಸಿ ಆಗುತ್ತೆ, ನಿಮಗೆ ಅರ್ಥ ಆಗ್ತಿದೆ ಅಲ್ವಾ? ಸೊ ನೋಡೋಣ, ಇದು ಕರ್ಮ ಪದವನ್ನು ನೀವು ತಿಳ್ಕೊಂಡ್ರೆ, ಹಾಗೆ ನಿಮ್ಗೆ ಎಕ್ಸಾಂಪಲ್ಸ್ ಕೂಡ ಕೊಡ್ತೀನಿ ಒಂದಿಷ್ಟು. ಕರ್ತೃ ಆಯ್ತು, ಕರ್ಮ ಆಯ್ತು, ಹೌದಾ? ಹಾಗಿದ್ರೆ ನೆಕ್ಸ್ಟ್ ನೋಡೋಣ, ಯಾವುದು ಉಳಿದಿದ್ದು? ಕ್ರಿಯಾಪದ ಅಲ್ವಾ? ಕ್ರಿಯಾಪದದಲ್ಲಿ ಏನಂತ? ಕ್ರಿಯಾಪದ ಅಂತಂದ್ರೆ ಏನು? ಕೆಲಸವನ್ನು ಅಥವಾ ಕ್ರಿಯೆಯನ್ನು, ಅಥವಾ ಬ್ರಾಕೆಟ್ ಒಳಗೆ ಹಾಕ್ತೀನಿ, ಕೆಲಸವನ್ನು. ಕಾಣಿಸ್ತಾ ಇದೆ ಅಲ್ವಾ? ಗಮನ ಬಂದ್ಬಿಡ್ತೀನಿ ನಾನು. ಕೆಲಸವನ್ನು ಬ್ರಾಕೆಟಲ್ಲಿ ಕ್ರಿಯೆ, ಸೂಚಿಸುವ ಪದವನ್ನು ಕ್ರಿಯಾಪದ ಎನ್ನುವರು. ಪದವೇ ಕ್ರಿಯಾಪದ, ಓಕೆ ಪರವಾಗಿಲ್ಲ, ಹೇಗೆ ಬಂದರೂ ಪರವಾಗಿಲ್ಲ, ಎನ್ನುವರು. ಓಕೆನಾ? ಎಕ್ಸಾಂಪಲ್ ಏನ್ ಕೊಡ್ಬೋದು ಇಲ್ಲಿ? ಉದಾಹರಣೆಗೆ ಇಲ್ಲಿ ಕೊಟ್ಟಿರೋ ಪ್ರಕಾರ ಇನ್ನು ತೊಳೆದು ಬಂದನು, ಮಾರಿದನು, ಆಮೇಲೆ ತಿಂದಿತು, ಹಾಗೆ ಮೆಚ್ಚಿದಳು. ನೋಡಿ, ಇಲ್ಲಿ ಕ್ರಿಯೆಯನ್ನ ತೊಳೆದು ಬಂದನು, ಇಲ್ಲಿ ತೊಳೆದು ಬರುವುದು ಅಲ್ವಾ? ಇಲ್ಲಿ ಕ್ರಿಯೆ ಯಾವುದು? ಇಲ್ಲಿ ಏನ್ ಹೇಳ್ತಾ ಇದೆ? ಇವನು ಮಾರುವಂಥದ್ದು, ಮಾರೋದು ಇದು ಕ್ರಿಯೆ ಆಗುತ್ತೆ, ತೊಳೆದು ಬರೋದು ಇದು ಕ್ರಿಯೆ ಆಗುತ್ತೆ, ತಿನ್ನೋದು ಒಂದು ಕ್ರಿಯೆ ಆಗುತ್ತೆ, ಹಾಗೆ ಮೆಚ್ಚುವುದು ಇದು ಕ್ರಿಯೆ ಆಗುತ್ತೆ. ಸೊ ಕ್ರಿಯೆಯನ್ನು ಸೂಚಿಸುವಂತಹ ಒಂದು ಪದ ಕ್ರಿಯಾಪದ. ಫಾರ್ ಎಕ್ಸಾಂಪಲ್, ನಿಮ್ಮನ್ನ ನಾನು ಎಕ್ಸಾಂಪಲ್ ತಗೊಳ್ತೀನಿ. ಯಾರ್ಯಾರಿದ್ದೀರಾ ಇಲ್ಲಿ? ಟೋಟಲ್ 11 ಸ್ಟೂಡೆಂಟ್ಸ್ ಇದ್ದೀರಾ ಅಷ್ಟೇ ಅಲ್ವಾ? ಫಾರ್ ಎಕ್ಸಾಂಪಲ್, ನಾನು ಸೃಷ್ಟಿಯನ್ನು ತಗೋತೀನಿ. ಸೃಷ್ಟಿ ಹೋಮ್ವರ್ಕ್ ಬರೆಯುತ್ತಿದ್ದಾಳೆ ಅಲ್ವಾ? ಇಲ್ಲ ಬರೆಯೋಣ, ಸಿಂಪಲ್ ಆಗಿ ಇದನ್ನು ತಗೋತೀನಿ. ಸೃಷ್ಟಿ ಹೋಮ್ವರ್ಕ್ ಬರೆಯುತ್ತಾಳೆ ಅಲ್ವಾ?
ಬರೆಯುತ್ತಾಳೆ. ಇಲ್ಲಿ ಸೃಷ್ಟಿ ಏನ್ ಮಾಡ್ತಿದ್ದಾಳೆ, ಏನನ್ನು ಮಾಡ್ತಿದ್ದಾಳೆ ಅಂತ ಬಂದಾಗ ಸೃಷ್ಟಿ ಎಲ್ಲೋದು ನಾಪತ್ತೆ. ನನಗಂತೂ ಕಾಣಿಸ್ತಾ ಇಲ್ಲ ವಿಡಿಯೋ. ನಿಮ್ದು ವಿಡಿಯೋ ಆಫ್ ಮಾಡ್ಕೊಂಡು ಕೂತ್ಕೋತೀರಾ ಎಲ್ಲ ಮಕ್ಕಳು. ಹೋಮ್ವರ್ಕ್ ಬರೆಯುತ್ತಿದ್ದಾಳೆ. ಹೋಮ್ವರ್ಕ್ ಅಂದ್ರೆ ಅನ್ನೋದು ಏನು? ಹೋಮ್ವರ್ಕ್ ಅನ್ನೋದು ಯಾವುದು? ಕರ್ಮ. ನೀವು ಏನನ್ನ ಮಾಡ್ತಾ ಇದ್ದೀರಾ ಅನ್ನೋದು ಕರ್ಮ. ಯಾರು ಮಾಡ್ತಾ ಇದ್ದಾರೆ? ಹೋಮ್ವರ್ಕ್ ಬರೀತಿದ್ದಾಳೆ. ಯಾರು ಬರೀತಿದ್ದಾಳೆ? ಏನಿದು? ಇದು ಕರ್ತೃ. ಹೋಮ್ವರ್ಕ್ ಅನ್ನೋದು ಕರ್ಮ. ಹಾಗೆ ಬರೆಯುತ್ತಾಳೆ ಏನಿದು? ಕ್ರಿಯಾ ಪದ. ಆಯ್ತಾ? ಅರ್ಥ ಆಯ್ತಾ? ಬೇರೆ ಯಾರ ಹೆಸರು ತಗೊಳ್ಳೋಣ. ರಾಮಚಂದ್ರನ್ ತಗೊಳ್ಳೋಣ. ಆರನೇ ತಗೊಳ್ಳೋಣ. ರಾಮಚಂದ್ರ ಅಂತಿದ್ದಾರೆ. ಎಲ್ಲೋ ಯಾವ ಆನ್ಲೈನ್ ಕಾಣಿಸ್ತಾ ಇಲ್ಲ ನನಗೆ, ಹೌದಲ್ವಾ? ರಾಮಚಂದ್ರ ನಿದ್ರೆ ಮಾಡುತ್ತಿದ್ದಾನೆ. ಮಾಡಿದನು. ಮಾಡ್ಬಿಟ್ಟಿದ್ದಾನೆ. ಅವ್ನು ನಿದ್ದೆ ಮಾಡ್ಬಿಟ್ಟಿದ್ದಾನೆ. ಕಾಣಿಸ್ತಾನೆ ಇಲ್ಲ ನನಗೆ ನೋಡಿ ಅಲ್ವಾ? ಸೊ ರಾಮಚಂದ್ರ ಹೇಳುವಂಥದ್ದೇನು? ರಾಮಚಂದ್ರ ಅಂತ ಹೇಳುವಂಥದ್ದೇನು? ಕರ್ತೃ. ನಿದ್ರೆ ಹೇಳುವಂಥದ್ದು ಕರ್ಮ. ಮಾಡಿದನು ಹೇಳುವಂಥದ್ದು ಕ್ರಿಯಾಪದ. ರಾಮಚಂದ್ರ ಏನನ್ನ ಮಾಡ್ದ? ಕರ್ಮ. ನಿದ್ರೆಯನ್ನ ಮಾಡ್ದ. ಅವನು ಕೆಲಸ. ಕರ್ಮ ಅಂತಂದ್ರೆ ಕೆಲಸ. ಕೆಲಸನ ಮಾಡ್ದ ಅವನು. ನಿದ್ರೆ ಮಾಡೋ ಕೆಲಸ ಮಾಡ್ದ. ಯಾರು ಮಾಡಿದ್ರು? ಯಾರು ಮಾಡಿದ್ರು ನಿದ್ದೆ? ಹೇಳುವಂಥದ್ದು ಕರ್ತೃ. ಅಂದ್ರೆ ಯಾರು? ರಾಮಚಂದ್ರ ಹೇಳುವಂಥದ್ದು ಕರ್ತೃ ಆಗಿರ್ತಾನೆ. ನಿದ್ರೆ ಮಾಡುವಂಥದ್ದು ಕರ್ಮ ಆಗಿರುತ್ತೆ. ಮಾಡುವಂಥದ್ದು ಇದೇನು? ಕ್ರಿಯಾಪದ. ಏನ್ ಮಾಡ್ದ? ನಿದ್ರೆ. ರಾಮಚಂದ್ರ ನಿದ್ರೆ. ಇದು ಕ್ರಿಯಾಪದ ಇಲ್ಲ ಅಂತ ತಿಳ್ಕೊಳ್ಳಿ. ರಾಮಚಂದ್ರ ನಿದ್ರೆ. ಏನು ಅರ್ಥ ಆಗುತ್ತಾ? ಮೀನಿಂಗ್ ಇರುತ್ತೆ ಅದಕ್ಕೆ? ಇಲ್ಲ. ಏನ್ ಮಾಡ್ದ? ಕ್ರಿಯೆ ಬೇಕು. ನಿದ್ರೆನ ಮಾಡಿದ ಅವನು. ಆಲ್ರೆಡಿ ಇದು ಮಾಡಿದನು ಅಂದ್ರೇನು? ಭೂತಕಾಲ. ಮಾಡಿಬಿಟ್ಟಿದ್ದಾನೆ. ಮಾಡಿದನು, ಮಾಡುತ್ತಾನೆ, ಮಾಡುತ್ತಿದ್ದಾನೆ. ಮಾಡುತ್ತಿದ್ದಾನೇನು? ವರ್ತಮಾನ ಕಾಲ. ಭವಿಷ್ಯತ್ ಕಾಲದಲ್ಲಿ ಏನಾಗುತ್ತೆ? ಮಾಡುವನು. ಮಾಡುವನು. ಇದು ನೆನಪಿಟ್ಕೊಳ್ಬೇಕು ನೀವು. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಇದನ್ನು ಕೂಡ ನೀವು ಕಲ್ತಿದ್ದೀರಾ ಹಿಂದಿನ ತರಗತಿಗಳಲ್ಲಿ, ಹೌದಲ್ಲ? ಇದೆಲ್ಲ ನೆನಪಿರುತ್ತೆ ಅಂತ ಹೇಳಿ ನಾನು ಅನ್ಕೋತೀನಿ. ಹಾಗೆ ಮತ್ತೂ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ತೀನಿ. ನೀವು ಅದನ್ನ ಯೋಚನೆ ಮಾಡಬೇಕು. ಇದನ್ನ ನಾನು ಮಾಡ್ತೀನಿ ನಾನು ಇವಾಗ. ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಓಕೆನಾ? ಮತ್ತೊಂದಿಷ್ಟು ಉದಾಹರಣೆಗಳನ್ನ ಕೊಡ್ತೀನಿ, ನೋಡೋಣ. ಇಷ್ಟು ಈಸಿ ಇದೆ ಅಲ್ವಾ? ಕರ್ತೃ ಕರ್ಮ ಕ್ರಿಯಾಪದ. 2ನೇ ಕ್ಲಾಸಿಂದ 3ನೇ ಕ್ಲಾಸಿಂದ ನೀವು ಇದನ್ನು ಕಲ್ತ್ಕೊಂಡ ಬರ್ತಿದ್ದೀರಾ, ಅದಲ್ಲ? ಇಷ್ಟೊಂದು ಪುಸ್ತಕಗಳನ್ನ ಓದ್ತೀರಾ ನೀವು. 6th ಸ್ಟ್ಯಾಂಡರ್ಡ್ ಇದ್ದೀರಾ, 1st ಸ್ಟ್ಯಾಂಡರ್ಡ್ ಇಂದ 6th ಸ್ಟ್ಯಾಂಡರ್ಡ್ ತನಕ ಇಷ್ಟು ಪುಸ್ತಕಗಳನ್ನ ನೀವು ಓದಿರ್ತೀರಾ. ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಕೂಡ ಇದೆ. ಕರ್ತೃ ಕರ್ಮ ಕ್ರಿಯಾಪದ ಎಲ್ಲದರಲ್ಲೂ ಇದೆ, ಹೌದಲ್ವಾ? ಸೊ ಅದನ್ನೆಲ್ಲವನ್ನು ಕೂಡ ನೀವು ಓದಬೇಕು ಅಂತಂದ್ರೆ ನಿಮಗೆ ಯಾವುದು ಕರ್ತೃ, ಯಾವುದು ಕರ್ಮ, ಯಾವುದು ಕ್ರಿಯಾಪದ ಅನ್ನೋದನ್ನ ಮೊದಲನೇದಾಗಿ ನೀವು ತಿಳ್ಕೊಂಡಿರ್ಬೇಕು. ಒಂದ್ ವೇಳೆ ಕರ್ತೃ ಇದೆ ಅಂದ್ರೆ ನಿಮ್ಗೆ ಕತೆ ಅರ್ಥ ಆಗುತ್ತೆ. ಯಾವ್ದಾದ್ರು ಒಂದು ಕಥೆಯನ್ನು ಹೇಳುವಾಗ ರಾಮನು ಕಾಡಿಗೆ ಹೋದನು, ಮನೆಗೆ ಬಂದನು, ಯುದ್ಧ ಮಾಡಿದನು. ಯಾರು ಯುದ್ಧ ಮಾಡಿದ್ದು? ಯಾರು ಕಾಡಿಗೆ ಹೋದದ್ದು? ಯಾರು ಯುದ್ಧ ಮಾಡಿದ್ದು ಹೇಳುವಂಥದ್ದು ಕರ್ತೃ ಅಂತ ಅನ್ಸುತ್ತೆ, ಹೌದಾ? ರಾಮ ಹೋದನು, ರಾಮ ಬಂದನು, ರಾಮ ಮಲಗಿದನು. ಎಲ್ಲಿ ಮಲಗಿದ್ದ? ಎಲ್ಲಿ ಹೋದ ಅಲ್ವಾ? ಅದು ಎನ್ನುವಂಥದ್ದು ಏನು, ಏನನ್ನು, ಎಲ್ಲಿ, ಏನನ್ನು ಹೇಳುವಂಥದ್ದು ಏನಾಗಿರುತ್ತೆ? ಕರ್ಮ ಆಗಿರುತ್ತೆ. ಹಾಗೆ ಹೋದನು, ಬಂದನು, ಮಾಡಿದನು, ಕುಂತನು, ನಿಂತನು. ಓಕೆನಾ? ಇವೆಲ್ಲವೂ ಕೂಡ ಬರೆದನು, ಓದಿದನು. ಇವೆಲ್ಲವೂ ಕೂಡ ಏನು? ಕ್ರಿಯಾಪದ. ಎಕ್ಸಾಂಪಲ್ ಕೊಡೋಣ. ಮೊದಲನೇದಾಗಿ ಒಂದೇನು ಕೊಡ್ತೀನಿ ನೋಡಿ. ರಾಮ ಲಕ್ಷ್ಮಣನು ಕಾಡಿಗೆ ಹೋದರು. ಓಕೆನಾ? ಎರಡನೇ ನೋಡೋಣ. ಎಕ್ಸಾಂಪಲ್ ಸ್ವಲ್ಪ ಸ್ಪೇಸ್ ಬಿಟ್ಟು ಬರೀತಿದ್ದೀನಿ ನಾನು. ಬಿಕಾಸ್ ಏನಕ್ಕೆ ಅಂತಂದ್ರೆ ನಿಮಗೆ ಇದನ್ನ ಗುರುತಿಸ್ಲಿಕ್ಕೆ ಬೇಕಲ್ವಾ? ರಾಮ ಲಕ್ಷ್ಮಣರು ಅಂತಂದ್ರೆ ಯಾವುದು, ಕಾಡಿಗೆ ಅಂತಂದ್ರೆ ಯಾವುದು, ಕರ್ತೃ ಯಾವುದು, ಕರ್ಮ ಯಾವುದು, ಕ್ರಿಯಾಪದ ಯಾವುದು,
ಕಟ್ಟಿದನು. ಸುರೇಶ ಮನೆಯನ್ನು ಕಟ್ಟಿದನು. ಮೂರನೇ ನೋಡೋಣ. ಸುಮಾ ಅಡಿಗೆ ಮಾಡಿದಳು. ಓಕೆನಾ? ನಾಲ್ಕನೇ ಬರೆಯೋಣ. ಸುಷ್ಮಾ ಅಂತ ನಿಮ್ಗೆ ಯಾವ್ದಾರ ಹೆಸರಾಗಲ್ಲ? ಯಾರಿದ್ದಾರೆ? ಸಂಜನಾ ಅಂತ ಇದೆ ಅಲ್ವಾ? ಸಂಜನಾ ಮಾಡ್ತೀನಿ. ಸಂಜನಾ ಗೆಜ್ಜೆ ಕಟ್ಟಿದಳು. ಕಾಲಿಗೆ ಕಟ್ಟಿದಳು ಅಲ್ವಾ? ಓಕೆನಾ? ಸೊ 5 ನೋಡೋಣ. ಲಾಸ್ಟ್ ಒನ್ ನೋಡೋಣ. 5 ಎಕ್ಸಾಂಪಲ್ಸ್ ಅನ್ನ ಕೊಡ್ತೀನಿ ನಿಮ್ಗೆ. ಸೂರ್ಯ ಓಡುತ್ತಾ ಬಂದನು. ಸೂರ್ಯನ ಹೆಸರು ಹಾಕೋದು ಬೇಡ, ನಿಮ್ಗೆ ಯಾವ್ದಾದ್ರು ಹೆಸರು ಹಾಕೋಣ. ಯಾವ್ದು ಹೆಸರು ಹಾಕೋಣ? ರಾಮಚಂದ್ರನ ಹೆಸರಾಯ್ತು. ವಿಶಾಲ್ ಹಾಕೋಣ. ವೆರಿ ಗುಡ್. ವಿಶಾಲ್ ಓಡುತ್ತಾ ಬಂದನು. ವಿಶಾಲ್ ಓಡುತ್ತಾ ಬಂದನು. ನೋಡೋಣ. ಮೊದಲನೇದಾಗಿ ನೋಡೋಣ. ಇಲ್ಲಿ ಕರ್ತೃ ಯಾವುದು, ಕರ್ಮ ಯಾವುದು, ಕ್ರಿಯಾಪದ ಯಾವುದು ಅನ್ನೋದನ್ನ ನಾನು ಇಲ್ಲಿ ಬರ್ತೀನಿ. ಕರ್ತೃ, ಕರ್ಮ, ಕ್ರಿಯಾಪದ. ಇಲ್ಲಿ ಬೇಡ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲೇ ಬರ್ಬಿಡ್ತೀನಿ. ನೋಡೋಣ. ಇಲ್ಲಿ ಕೆಳಗಡೆ ಬರೆಯೋಣ. ನೋಡೋಣ. ರಾಮಕೃಷ್ಣರು ಹೇಳುವಂಥದ್ದು ಯಾವುದು? ರಾಮಕೃಷ್ಣರು ಎಸ್ ಕರ್ತೃ. ಕಾಡಿಗೆ ಅನ್ನುವಂಥದ್ದು ಎಸ್ ಕರ್ಮ. ಹೋದರು ಅನ್ನುವಂಥದ್ದು ಇಲ್ಲಿ ಬರೀತೀನಿ ಕ್ರಿಯಾಪದ. ಅವನು ಹೋದರು. ರಾಮಕೃಷ್ಣರು, ರಾಮ ಮತ್ತೆ ಕೃಷ್ಣರು ಇಬ್ರು ಒಂದೇ. ಕರ್ತೃ ಹೇಳುವಂತ ಇದರಲ್ಲಿ ಬರುತ್ತೆ. ಕರ್ತೃ ಪದವನ್ನು ಸೂಚಿಸುವಂತ ಒಂದು ಪದವಾಗಿದೆ. ಓಕೆನಾ? ಇಲ್ಲಿ ಮಕ್ಕಳು ಅಂತ ಹಾಕ್ಬೋದು ಅಥವಾ ಒಂದು 3 ಜನರ ಹೆಸರನ್ನು ಹಾಕ್ಬೋದು. ಹೆಸರನ್ನ ಸೂಚಿಸುತ್ತೆ ಕರ್ತೃ ಹೇಳುವಂಥದ್ದು. ಅವಳು, ಅವನು ಅಥವಾ ವಸ್ತು ಆಗಿರ್ಬೋದು ಅಥವಾ ಪಕ್ಷಿಗಳಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು. ಫಸ್ಟ್ ಹೆಸರನ್ನ ಅದು ಸೂಚಿಸುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ಸುರೇಶ ಇಲ್ಲಿ ಕರ್ತೃ, ಕರ್ಮ, ಮನೆಯನ್ನು ಹೇಳುವಂಥದ್ದು ಕರ್ಮ, ಕಟ್ಟಿದನು ಹೇಳುವಂಥದ್ದು ಕ್ರಿಯಾಪದ. ಅವನು ಕಟ್ಟಿದ, ಕ್ರಿಯೆ ನಡೀತಾ ಇದೆ. ಇಲ್ಲಿ ಕೆಲಸ ಆಗ್ತಾ ಇದೆ. ಮನೆಯನ್ನು ಕಟ್ಟಿದಾನೆ, ಕಟ್ಟೋ ವಿಷಯ. ಇಲ್ಲೂ ಕೂಡ ಕ್ರಿಯೆ ಆಗ್ತಾ ಇದೆ. ಹೋಗ್ತಾ ಇದ್ದಾರೆ, ಹೋದ್ರು, ನಡ್ಕೊಂಡು ಹೋದ್ರು, ಅಲ್ಲಿ ಕ್ರಿಯೆ ಆಗಿದೆ. ಹೌದಾ? ಇಲ್ಲಿ ಮಾಡಿದಳು, ಮಾಡಿದ್ದವಳು ಅಡಿಗೆನ ಮಾಡಿ ಆಗಿದೆ. ಇಲ್ಲಿ ಕೆಲಸ ಆಗಿದೆ. ಸೊ ಕೆಲಸ ಆಗೋದ್ರಿಂದ ಇದು ಇಲ್ಲಿ ಕ್ರಿಯೆ ಆಗಿದೆ. ಕ್ರಿಯೆ ಆಗೋದ್ರಿಂದ ಇದು ಕ್ರಿಯಾಪದ. ಏನನ್ನು ಸುಮಾ ಏನ್ ಮಾಡಿದ್ಲು? ಕೆಲಸ ಏನೋ ಆಗಿದೆ. ಏನ್ ಕೆಲಸ ಆಗಿದೆ? ಏನಾಗಿದೆ ಹೇಳುವಂಥದ್ದು ಕರ್ಮ. ಹಾಗೆ ಸುಮಾ ಹೇಳುವಂಥದ್ದು ಕರ್ತೃ. ಯಾರು ಅಡಿಗೆ ಮಾಡಿದ್ರು ಹೇಳುವಂಥದ್ದು ಕರ್ತೃ. ಇಲ್ಲಿ ಗೆಜ್ಜೆ ಕಟ್ಟಿದಳು ಹೇಳುವಂಥದ್ದು ಕ್ರಿಯಾಪದವಾದ್ರೆ ಕೆಲಸ ಆಗಿದೆ ಕ್ರಿಯಾಪದ. ಹಾಗೆ ಗೆಜ್ಜೆ ಹೇಳುವಂಥದ್ದು ಕರ್ಮವಾಗಿದೆ, ಕೆಲಸ. ಏನನ್ನು ಹೇಳುವಂಥದ್ದು ಸೂಚಿಸುತ್ತೆ. ಹಾಗೆ ಇದು ಕರ್ತೃ. ಸೇಮ್ ಬರಬೇಕು. ಇಲ್ಲಿ ವಿಶಾಲ್ ಹೇಳುವಂಥದ್ದು ಕರ್ತೃವಾಗಿದೆ. ಅವನು ಓಡಿ ಬಂದನು. ವಿಶಾಲ್ ಓಡುತ್ತಾ ಬಂದನು. ಓಡಿ ಬಂದನು. ಹೌದಲ್ವಾ? ಓಡಿ ಬಂದನು ಹೇಳುವಂಥದ್ದೇನು? ಓಡುತ್ತಾ ಬಂದನು. ಓಡುತ್ತಾ ಹೇಳುವಂಥದ್ದು ಕರ್ಮ. ಹಾಗೆ ಬಂದನು ಹೇಳುವಂಥದ್ದು ಕ್ರಿಯಾಪದ. ಸೊ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇದಿಷ್ಟು ಅರ್ಥ ಆಗಿದೆ ಅಲ್ವಾ? ಏನಾದರೂ ಡೌಟ್ಸ್ ಇದೆಯಾ ನಿಮ್ಗೆ ಈ ವಿಷಯದಲ್ಲಿ? ಸೊ ಇದಿಷ್ಟು ಅರ್ಥ ಆಗಿದೆ ಅಂದ್ರೆ ಯಾಕೆ ನಿಮಗೆ ಕರ್ತೃ, ಕರ್ಮ, ಕ್ರಿಯಾಪದದ ಬಗ್ಗೆ ನಾನು ನಿಮಗೆ ಹೇಳಿದೆ ಅಂತಂದ್ರೆ, ನಿಮಗೆ ಮುಂದೆ ನೀವು ಕಲಿಯುವಂತಹ ವಿಷಯ
ಅದಕ್ಕೆ ಮೇನ್ ಆಗಿ ಕರ್ತೃ ಮತ್ತೆ ಯಾವುದು, ಕರ್ಮ ಯಾವುದು, ಕ್ರಿಯಾಪದ ಯಾವುದು ಹೇಳುವಂಥದ್ದನ್ನು ನೀವು ಮೊದಲನೇದಾಗಿ ತಿಳ್ಕೊಳ್ಬೇಕು. ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೀವು ಇದನ್ನೇನು ಮಾಡಬೇಕು, ಬುಕ್ಕಲ್ಲಿ ನೋಟ್ಬುಕ್ಕಲ್ಲಿ ಬರೀಬೇಕು. ಒಂದು ಕೆಲಸ ಮಾಡಿ, ನೀವು 6th ಸ್ಟ್ಯಾಂಡರ್ಡಿಂದ ನಿಮ್ಗೆ ಏನಾಗುತ್ತೆ, ಮಿಸ್ ಯಾರಿದನ್ನು ಕಲಿಸ್ತಿದ್ದಾರೆ, ನಮ್ಮ ನೋಟ್ಬುಕ್ಕಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದು ಯಾವುದು ಇಲ್ಲವಲ್ಲ ಅಂತ ಹೇಳಿದ್ರೆ ಇದಕ್ಕೆ ಉತ್ತರವನ್ನು ನಾನು ಕೊಡೋದಾದರೆ ನಿಮಗೆ 6th ಸ್ಟ್ಯಾಂಡರ್ಡಿಂದ ಎಕ್ಸ್ಟ್ರಾ ವ್ಯಾಕರಣವನ್ನು ನಾವು ಕಲಿಸ್ತಾ ಹೋಗಬೇಕು. ಎಕ್ಸ್ಟ್ರಾ ಏನಕ್ಕೆ ಅಂತಂದರೆ 8th ಸ್ಟ್ಯಾಂಡರ್ಡು, 9th ಸ್ಟ್ಯಾಂಡರ್ಡು, 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ ಬರೀತೀರಾ ನೀವು ಮುಂದೆ, ಹೌದಾ? ಸೊ ಆವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಗ್ರಾಮರ್ಗಳನ್ನು ಕಲಿಸಕ್ಕೆ ಕೊಡ್ತಾರೆ. ಓಕೆನಾ? ಗ್ರಾಮರ್ಗಳನ್ನು ಕೊಡ್ತಾರೆ. ಆವಾಗ ಅಲ್ಲಿಂದ ನೀವು ಹೋಗೋ ಬದಲು ಈಗಿಂದಲೇ ಸ್ವಲ್ಪ ಕಲಿತಾ ಹೋದರೆ ಒಂದೇ ಸಲ ಕಲಿಯೋ ಅವಶ್ಯಕತೆ ಬರಲ್ಲ. ಮಿಸ್ ಇದನ್ನು ಕಲಿಸಿದ್ರು, ನನಗೆ ಇದ್ರ ಬಗ್ಗೆ ಗೊತ್ತಿದೆ ನನಗೆ ಅನ್ನೋದು ನಿಮಗೆ ಮೈಂಡಿಗೆ ಬರುತ್ತೆ. ನೋಡಿ ಇದೆಷ್ಟು ಸುಲಭವಾಗಿದೆ, ಈಗಾಗಲೇ ನೀವು ಕಲಿತಿದ್ದೀರಾ ಅಲ್ವಾ? ಹಾಗಿದ್ರೆ ನಾವು ಈಗ ಇವತ್ತಿನ ದಿನ ಕರ್ತೃ ಕರ್ಮ ಕ್ರಿಯಾಪದ ಹೇಗೆ ನಾವು ವಾಕ್ಯದಲ್ಲಿ ನಾವು ಕಂಡುಹಿಡಿಯುವಂಥದ್ದು ಹೇಳುವಂಥದ್ದು ನಿಮಗೆ ಗೊತ್ತಾಯಿತು. ಹೇಗೆ ಬರೀಬೇಕು ನಾವು ಒಂದು ವಾಕ್ಯವನ್ನು ರಚಿಸಬೇಕಂತಂದ್ರೆ ನಮಗೆ ಮುಖ್ಯವಾಗಿ ಕರ್ತೃ ಕರ್ಮ ಕ್ರಿಯಾಪದಗಳು ನಮಗೆ ಬಹಳ ಮುಖ್ಯವಾಗುತ್ತೆ, ಹೌದಲ್ವಾ ಅನ್ನೋದು ನಿಮಗೆ ತಿಳಿತಲ್ವಾ? ಅರ್ಥ ಆಯ್ತಾ ಇಲ್ವಾ? ಎಸ್, ನಿಮಗೆ ಹೋಮ್ವರ್ಕ್ ಅನ್ನ ಕೊಡೋಣ. ಆಲ್ರೆಡಿ ಹೋಮ್ವರ್ಕ್ ಅನ್ನ ಕೊಡ್ತೀನಿ ನಾನು ಇವಾಗ. ಇದಕ್ಕೆ ಸಂಬಂಧಪಟ್ಟಂತೆ ಹೋಮ್ವರ್ಕ್ ಅಂತ ಹೇಳಿ ಇರುತ್ತೆ, ಅದರಲ್ಲಿ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಇಲ್ಲ ಅಂತಂದರೆ ನಿಮಗೆ ಒಂದು ಹೋಮ್ವರ್ಕ್ ನೀವೇ ಹೋಮ್ವರ್ಕ್ ಅನ್ನ ಬರೀಬೇಕು, ಆಯ್ತಾ? ಏನು ಹೋಮ್ವರ್ಕು ಹೇಳುವಂಥದ್ದನ್ನು ನಾನು ನಿಮಗೆ ಅಸೈನ್ಮೆಂಟಲ್ಲೆಲ್ಲ ನೋಟಿಸ್ ಬೋರ್ಡ್ ಅಂತ ಇರುತ್ತಲ್ವ, ನೋಟಿಸ್ ಬೋರ್ಡಲ್ಲಿ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ಏನು ಹೋಮ್ವರ್ಕ್ ಅಂದರೆ ಬಾಯಿಗೆ ಹೇಳೋದಾದರೆ ಈ ಥರದ ಪದಗಳು 5 ವಾಕ್ಯಗಳನ್ನು ನೀವು ಬರೀಬೇಕು. 5 ವಾಕ್ಯಗಳನ್ನು ರಚಿಸಿ. ಹೋಮ್ವರ್ಕ್ ಇದು ಇಲ್ಲೇ ಬರೆದ್ಬಿಡ್ತೀನಿ. ಹೋಮ್ವರ್ಕ್ ಓಕೆನಾ? ಡೇಟ್ ಎಷ್ಟು ಇವತ್ತು? 16th ಅಲ್ವಾ? ಎಸ್. 5 ವಾಕ್ಯಗಳನ್ನು ರಚಿಸಿ. ಅವುಗಳಲ್ಲಿನ ಕರ್ತೃ ಕರ್ಮ ಕ್ರಿಯಾಪದವನ್ನು ಗುರುತಿಸಿರಿ. ಇದು ನಿಮ್ಮ ಹೋಮ್ವರ್ಕ್ ಆಗಿದೆ. ಈ ಹೋಮ್ವರ್ಕ್ ಅನ್ನ ನೀವು ನಾಳೆ ಕ್ಲಾಸ್ ಇಲ್ಲ ಅಲ್ವಾ? ಸೊ ಮಂಡೇ ನೀವು ಇದನ್ನ ಸಬ್ಮಿಟ್ ಮಾಡಬೇಕು. ಅರ್ಥ ಆಗ್ತಿದೆ ಅಲ್ವಾ? ಏನಾದರೂ ಡೌಟ್ಸ್ ಇದೆಯಾ ವಿಷಯದ ಬಗ್ಗೆ? ಎಸ್, ಓಕೆ. ಹಾಗಿದ್ರೆ ಮುಂದನ್ನು ನಾವು ನೋಡೋಣ. ಇದನ್ನ ರಬ್ ಮಾಡ್ತೀನಿ. ಯಾರಾದ್ರೂ ಸ್ಕ್ರೀನ್ ಶಾಟ್ ತಗೊಳ್ಳೋದಿದ್ರೆ ತಗೊಳ್ಬೋದು. ಓಕೆ, ಇದನ್ನ ನಾನು ನಿಮಗೆ ಎಕ್ಸ್ಟ್ರಾನು ಕೂಡ ನೋಟಿಸ್ ಬೋರ್ಡಲ್ಲಿ ಕೂಡ ಹಾಕ್ತೀನಿ. ನಾನು ಹೋಮ್ವರ್ಕ್ ಅನ್ನ ಕಳಿಸ್ತೀನಿ ನಿಮಗೆ, ಓಕೆನಾ? ನೆಕ್ಸ್ಟ್ ನಾವು ನೋಡೋದಾದ್ರೆ ಇವತ್ತೊಂದು ದಿನ ನಾವು ಏನನ್ನ ಕಲಿಯಕೊಂಡಿದ್ದೀವಿ, ವಿಭಕ್ತಿ ಪ್ರತ್ಯಯಗಳನ್ನು ನಾವು ಅಭ್ಯಾಸ ಮಾಡೋಣ. ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನೀವು ಕೇಳಿರ್ಬೋದು. ವಿಭಕ್ತಿ ಪ್ರತ್ಯಯಗಳನ್ನ ನೀವು ಕೇಳಿರ್ತೀರಾ, ಹೌದಾ? ಏನಪ್ಪ ವಿಭಕ್ತಿ ಪ್ರತ್ಯಯಗಳಂತಂದ್ರೆ ಹೆಡ್ಡಿಂಗ್ ಹಾಕೋಣ. ವಿಭಕ್ತಿ ಇದು ಫ್ರೆಶ್ ಪೇಜ್. ನೀವು ಒಂದು ಹೇಳ್ತೀನಿ, ವ್ಯಾಕರಣಕ್ಕೆ ಎಕ್ಸ್ಟ್ರಾ ನೀವು ಬುಕ್ಕನ್ನೇ ಮಾಡ್ರಿ ವ್ಯಾಕರಣದಲ್ಲಿ, ಓಕೆನಾ? ಏನೇನು ಬರೀಬೇಕು ನೀವು ಅದರಲ್ಲಿ? ಇಲ್ಲಿ ಸೈಡಿಗೆ ಬರೀತೀನಿ, ಕಾಣಿಸ್ತಾ ಇದೆ ಅಂತ ಅನ್ಬೋದು. ಮೊದಲನೇದಾಗಿ ಪೇಜ್ ಇದರಲ್ಲಿ ವರ್ಣಮಾಲೆ, ಸಂಯುಕ್ತಾಕ್ಷರಗಳು, ಸಂಯುಕ್ತಾಕ್ಷರಗಳು ಬರೆದ್ರಿ. ಆಮೇಲೆ ಏನು ಬರೀತೀರಿ? ಸಂಯುಕ್ತಾಕ್ಷರ ಆಯಿತು, ವರ್ಣಮಾಲೆ ಅಕ್ಷರ ಆಯಿತು. ಈಗ ಕರ್ತೃ ಕರ್ಮ ಕ್ರಿಯಾಪದ ಅಲ್ವಾ? ಕರ್ತೃ ಕರ್ಮ ಕ್ರಿಯಾಪದ ಇದನ್ನ ಬರಿಬೇಕು. ಇದಾದ್ಮೇಲೆ ಈಗ ವಿಭಕ್ತಿ ಪ್ರತ್ಯಯ ಹೇಳ್ಕೊಡ್ತಾ ಇದ್ದೀನಿ. ವಿಭಕ್ತಿ
ಪ್ರತ್ಯಯ ಇದಿಷ್ಟು. ಓಕೆನಾ? ಸೊ ಒಂದಾದ್ಮೇಲೆ ನೀಟಾಗಿ ನೀವು ಬರಿಬೇಕು. ಗ್ರಾಮರ್ಗೆ ಅಂತ ಹೇಳಿ, ಕನ್ನಡ ವ್ಯಾಕರಣಕ್ಕೆ ಅಂತ ಹೇಳಿ ಬೇರೆ ಎಕ್ಸ್ಟ್ರಾ ಬುಕ್ಕನ್ನು ನೀವು ಮಾಡಿ 100 ಪೇಜ್ ಅಥವಾ 200 ಪೇಜ್ ಅಥವಾ 100 ಪೇಜ್ ಸಾಕಾಗುತ್ತೆ ಈ ವರ್ಷಕ್ಕೆ. ಸೊ 100 ಪೇಜ್ ಬುಕ್ಕನ್ನು ಮಾಡ್ರಿ. ಅರ್ಥ ಆಗ್ತಿದೆಯಾ ನಿಮಗೆ? ಏನಕ್ಕಂತಂದ್ರೆ ನೀವು ಗ್ರಾಮರ್ ಸೆಕ್ಷನ್ ಬೇರೆ ಇತ್ತು ಅಂತಂದ್ರೆ ನೀವು ನೀಟಾಗಿ ಈಸಿಯಾಗಿ ಓದ್ಬೋದು. ಈ ಟೆಕ್ಸ್ಟ್ ಬುಕ್ಕಿಗೆ ಅಂತ ಹೇಳಿ ಎಕ್ಸ್ಟ್ರಾ ಭಾಗವನ್ನು ಬರೀತೀರಾ, ನೀವು ಮಾಡಿದ್ದೀರಾ ಹೌದಾ? ಬಾಬೇಗ ಸೂರ್ಯನ ಕ್ವಶನ್ ಆನ್ಸರ್ಸ್ ಎಲ್ಲ ನೀವು ಬರ್ಕೊಂಡಿದ್ದೀರಾ ಹೌದಾ? ಅದೇ ತರ ಬೇರೆಗೆ ಮಾಡಿಬಿಡಿ, ವರ್ಣಮಾಲೆಗೆ, ಸಂಯುಕ್ತಾಕ್ಷರಗಳಿಗೆ, ಅದಕ್ಕೆಲ್ಲ ಒಂದು ಎಕ್ಸ್ಟ್ರಾ ಬುಕ್ಕೆ ಮಾಡಿ ನೀಟಾಗಿ ಇಟ್ಕೊಂಡ್ಬಿಟ್ರೆ ಆ ಬುಕ್ಕು ನಿಮಗೆ ನೆಕ್ಸ್ಟ್ ಇಯರ್ಗೂ ಕೂಡ ಸಹಾಯ ಆಗುತ್ತೆ. ನೆಕ್ಸ್ಟ್ ನೀವು 7th ಸ್ಟ್ಯಾಂಡರ್ಡ್ಗೆ ಹೋಗ್ತೀರಾ, 7th ಸ್ಟ್ಯಾಂಡರ್ಡ್ ಕೂಡ ಇದೇ ತರ ಕಲಿಸ್ತಾರೆ, ಬೇಸಿಕ್ ಥಿಂಗ್ಸ್ಗಳನ್ನ ಸ್ಟಾರ್ಟಿಂಗ್ ಕಲಿಸ್ತಾರೆ. ಒಂದ್ಸಲ ಪೇಜ್ ಓಪನ್ ಮಾಡ್ತೀರಾ, ಪೇಜನ್ನು ನೀವು ಓಪನ್ ಮಾಡ್ತೀರಾ, ಓ ಇದನ್ನ ನಾನು ಲಾಸ್ಟ್ ಇಯರ್ ಕಲ್ತಿದ್ದೆ, ಹೀಗೆ ಮಿಸ್ ಹೇಳ್ಕೊಟ್ಟಿದ್ರು ಹೇಳೋದನ್ನ ಜಸ್ಟ್ ಓಪನ್ ಮಾಡ್ತೀರಾ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಮಿಸ್ ಏನಾದ್ರು ಕೇಳಿದಾಗ, ಕ್ವಶನ್ ಅನ್ನ ಕೇಳಿದಾಗ ನೀವು ಕೊಟ್ಟ ಆನ್ಸರ್ ಮಾಡ್ತೀರಾ. ಮಿಸ್ ನಾನು ಇದನ್ನ ಕಲ್ತ್ಕೊಂಡಿದ್ದೇನೆ ಲಾಸ್ಟ್ ಇಯರ್ ಅಂತ ಹೇಳಿ ನೀವು ಹೇಳ್ಬೋದು. ಹೌದಾ ಅಲ್ವೋ? ಕಷ್ಟ ಅಂತ ಅನ್ಸ್ಬಿಟ್ರೆ ಎಲ್ಲಾನು ಕಷ್ಟ ಆಗ್ತಾ ಹೋಗುತ್ತೆ. ಮಿಸ್ ನಂಗೆ ಕನ್ನಡ ಅಂದ್ರೆ ಕಷ್ಟ, ನಮ್ದು ಮದರ್ ಟಂಗೆ ಕನ್ನಡ ಇದೆ ಹೌದಾ? ಆಲ್ಮೋಸ್ಟ್ ಎಲ್ಲ ಮಕ್ಕಳದು ಮಾತೃಭಾಷೆನೇ ಕನ್ನಡ ಆಗಿದೆ. ನೀವು ಕನ್ನಡನೇ ಕಷ್ಟ, ನಾನು ಕನ್ನಡನೇ ಬರೆಯೋಕ್ಕೆ ನೀವು ಕಷ್ಟಪಡ್ತೀರಾ, ಎಷ್ಟೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀರಾ. ಈ ಥರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಹೇಗೆ ಮಾರ್ಕ್ಸ್ ಎಲ್ಲ ಸಿಗುತ್ತೆ? ಲ್ಯಾಂಗ್ವೇಜ್ ಅಂದ ಕೂಡಲೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾವತ್ತೂ ಮಾಡಲೇಬಾರ್ದು, ಎಲ್ಲೂ ಮಾಡಬಾರ್ದು. ನಿಮಗೆ ಲ್ಯಾಂಗ್ವೇಜಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಏನಾಗುತ್ತೆ? ಮಾರ್ಕ್ಸ್ ಕಟ್ಟಾಗುತ್ತೆ. ಸೊ ನೀವು ಅದಕ್ಕೆ ಕನ್ನಡನ ನೀವು ಮಾತಾಡ್ಲಿಕ್ಕೆ ಬರುತ್ತೆ ಅಂದಮೇಲೆ ನಿಮಗೆ ಓದಲಿಕ್ಕೂ ಬರಬೇಕು, ಹಾಗೆ ಚಂದ ಮಾಡಿ ಬರೀಲಿಕ್ಕೆ ಕೂಡ ಬರಬೇಕು. ಓಕೆನಾ? ಸೊ ಏನಾದರೂ ಡೌಟ್ಸ್ ಇದೆ ವಿಷಯವಾಗಿ, ಏನಾದರೂ ಡೌಟ್ಸ್ ಇದೆ ಅಂತಂದ್ರೆ ನೀವು ಇದು ಮಾಡ್ಬೋದು. ಅದು ಯಾವ ಹುಡುಗಿ ಅದು? ಸಂಪ್ರೀತ್ ಏನ್ ಮಾಡ್ತಾ ಇದೆಯಾ? ಸಂಪ್ರೀತ್, ಇಫ್ ಯು ಆರ್ ಬಿಹೇವಿಂಗ್ ಲೈಕ್ ದಿಸ್ ಐ ವಿಲ್ ಟಾಕ್ ಟು ಯು ವಿತ್ ಯುವರ್ ಪೇರೆಂಟ್ಸ್. ಅರ್ಥ ಆಗ್ತಿದೆ ಅಲ್ವಾ ನಾನು ಹೇಳ್ತಾ ಇರೋದು? ಈ ತರ ಬಿಹೇವ್ ಮಾಡ್ತಾ ಇದ್ರೆ ಸಂಪ್ರೀತ್, ನಾನು ನಿಜವಾಗ್ಲೂ ನನ್ನ ಪೇರೆಂಟ್ಸ್ ಜೊತೆ ಫೋನಲ್ಲಿ ಮಾತಾಡ್ತೀನಿ ಇವತ್ತು. ಐ ಟಾಕ್ ಟು ಯುವರ್ ಪೇರೆಂಟ್ಸ್. ನಿಮ್ಗೆ ಇವಾಗ ಇನ್ನೂ ಒಂದು ಎಕ್ಸಾಂಪಲ್ಸ್ ಅನ್ನ ಕೊಡ್ತೀನಿ, ಅದನ್ನ ರಬ್ ಮಾಡ್ತೀನಿ. ನಿಮ್ಗೆ ಯಾವ ತರ ಬರೀಬೇಕು ಅನ್ನೋದನ್ನ ನಾನು ಕೇಳಿದೆ. ವಿಭಕ್ತಿ ಪ್ರತ್ಯಯಗಳನ್ನು ನೋಡೋಣ. ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನಿಮಗೆ. ಉದಾಹರಣೆಗೆ, ಇಲ್ಲಾಂತಂದ್ರೆ ಈ ವಿಭಕ್ತಿ ಪ್ರತ್ಯಯವನ್ನು ನಾವು ನಾಳೆ ದಿನನೇ ಅಭ್ಯಾಸ ಮಾಡೋಣ ಆಯ್ತಾ? ಒಂದು ಎಕ್ಸಾಂಪಲ್ಸ್ ಅನ್ನ ಸ್ವಲ್ಪ ಕೊಡ್ತೀನಿ, ಆಮೇಲೆ ಮುಂದಿನ ತರಗತಿಯಲ್ಲಿ ನಾನು ಏನ್ ಮಾಡ್ತೀನಿ, ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕರೆಕ್ಟಾಗಿ ಕಾಲಮ್ ಹಾಕಿ ಕೊಡ್ತೀನಿ, ನೀಟಾಗಿ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಉದಾಹರಣೆಯನ್ನು ಕೊಡೋದಾದ್ರೆ, ಯಾವುದೇ ಒಂದು ವಿಷಯನ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಜಾಸ್ತಿ ಏನು ಹೇಳಿದ್ದೆ ನಾನು, ಉದಾಹರಣೆಗಳನ್ನ ಮುಖಾಂತರ ನಾವು ಜಾಸ್ತಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು ಹೌದಾ? ಸೊ ಮೊದಲನೇದಾಗಿ ನೋಡೋಣ, ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಬೈಕ್ ಅಲ್ವಾ? ಬೈಕ್ನ ಗ್ಯಾರೇಜ್ಗೆ ಬೈಕನ್ನು ಓಕೆನಾ, ಗ್ಯಾರೇಜ್ಗೆ ಬಿಟ್ಟೆ. ಒಂದು ವಾಕ್ಯ ಆಯ್ತಾ? ಒಂದು ವಾಕ್ಯವನ್ನು ರೆಡಿ ಮಾಡಿದ. ಇನ್ನೊಂದು ವಾಕ್ಯವನ್ನು ಕೊಡೋದಾದ್ರೆ, ಬೈಕ್ನ ಗ್ಯಾರೇಜ್ಗೆ ಬಿಟ್ಟೆ. ಹೌದಾ? ಇದು ಕರೆಕ್ಟ್ ಆಗಿದೆ. ಬೈಕನ್ನು ಗ್ಯಾರೇಜ್ಗೆ ಬಿಟ್ಟೆ, ಬೈಕ್ನ ಗ್ಯಾರೇಜ್ಗೆ ಬಿಟ್ಟೆ. ಈಗ ನೆಕ್ಸ್ಟ್ ವಾಕ್ಯವನ್ನು ನೋಡಿ, ಬೈಕ್ ಗ್ಯಾರೇಜ್ ಬಿಟ್ಟೆ. ಹೌದಾ? ಸರಿ ಆಯ್ತಾ? ಇದು ಲಾಸ್ಟ್ ವಾಕ್ಯ. ನೋಡೋಣ, ಇನ್ನೂ ಒಂದು ಉದಾಹರಣೆಯನ್ನು ಕೊಡ್ತೀನಿ, ನೋಡೋಣ, ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ನಾನು ಸ್ನೇಹಿತನಿಗೆ ಹಣ ಕೊಟ್ಟೆ. ನಾನು ಸ್ನೇಹಿತನಿಗೆ ಹಣ ಕೊಟ್ಟೆ. ನೆಕ್ಸ್ಟ್ ಲೈನ್ ನೋಡೋಣ, ನಾನು ಸ್ನೇಹಿತ ಹಣ ಕೊಟ್ಟೆ. ನೋಡಿ, ವಾಕ್ಯವನ್ನು ನೀವು ಕರೆಕ್ಟ್ ಆಗಿ ಓದ್ರಿ, ಏನನ್ಸುತ್ತೆ? ಇವೆಲ್ಲ ವಾಕ್ಯವನ್ನು ಮಕ್ಕಳ ನಾವು ಪ್ರತಿನಿತ್ಯ, ನಾವು ದಿನನಿತ್ಯ ನಾವು ನಮ್ಮ ಜೀವನದಲ್ಲಿ ನಾವು ಇದನ್ನೆಲ್ಲ ಬಳಸ್ತೀವಿ ಹೌದಾ? ನೀವೇನಂತ, ಅಮ್ಮ ನನಗೆ ಊಟ ಹಾಕು, ಅಮ್ಮ ನನಗೆ ನಿದ್ದೆ ಬರ್ತಾ ಇದೆ,
ಹೌದಲ್ವಾ? ಗೆಳೆಯ ಅಥವಾ ಯಾವ್ದಾದ್ರು ಹೆಸರು ಹೇಳ್ಬಿಟ್ಟು ಅಥವಾ ಸಂಜನಾನೋ ಅಥವಾ ಶ್ರೀಧರ್ನೋ ಯಾವುದೋ ಒಂದು ಹೆಸರು ಹಾಕ್ಬಿಟ್ಟು ಆಯ್ತಾ, ಸಂಜನಾ ನನಗೆ ಆಟ ಆಡೋಣವೇ, ಆಟ ಆಡೋಣ ಬಾ, ಈ ಥರ ಏನಾದರೂ ಒಂದು ನಾವು ವಾಕ್ಯವನ್ನು ನಾವು ರಚಿಸ್ತಾ ಇರ್ತೀವಿ. ನೀವು ಆಡು ಮಾತಿನಲ್ಲಿ ನೀವು ಕನ್ನಡವನ್ನು ಬಳಸ್ತೀರಿ ಅಂದರೆ ನಿಮಗೆ ಕನ್ನಡ ಬರ್ತಿದೆ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಾಯ್ತಲ್ವಾ? ಫಾರ್ ಎಕ್ಸಾಂಪಲ್, ಬೈಕನ್ನು ಗ್ಯಾರೇಜ್ಗೆ ಬಿಟ್ಟೆ, ಈ ವಾಕ್ಯ ಕರೆಕ್ಟ್ ಆಗಿದೆಯಾ? ಹಾಗೆ ಬೈಕ್ನ ಗ್ಯಾರೇಜಿಗೆ ಬಿಟ್ಟೆ, ಬೈಕನ್ನು ಗ್ಯಾರೇಜಿಗೆ ಬಿಟ್ಟೆ ಅಥವಾ ಬೈಕ್ನ ಗ್ಯಾರೇಜಿಗೆ ಬಿಟ್ಟೆ ಅಂತಂದ್ರೆ ಅರ್ಥ ಆಗುತ್ತೆ ನಿಮಗೆ. ಬೈಕ್ ಗ್ಯಾರೇಜ್ ಬಿಟ್ಟೆ, ಇದು ಅರ್ಥ ಆಗುತ್ತೆ ನಿಮಗೆ. ಹೀಗಂದ್ರೆ ಏನು ಮೀನಿಂಗ್ ಇದೆಯಾ? ಈ ವಾಕ್ಯಕ್ಕೆ ಯಾವುದೇ ರೀತಿಯ ಅರ್ಥ ಕೊಡಲ್ಲ, 3 ಡಿವೈಡ್ ಮಾಡಲಾಗಿದೆ, ಯಾವುದೇ ರೀತಿ ಇಲ್ಲ. ಇಲ್ಲಿ ವಿಭಕ್ತಿ ಪ್ರತ್ಯಯವನ್ನ ಇದು ಮಾಡಲ್ಲ. ಯಾವುದು ಹಾಗಾದ್ರೆ ವಿಭಕ್ತಿ ಪ್ರತ್ಯಯ ಅಂದ್ರೆ ಯಾವುದು? ಹಾಗೆ ಈ ವಾಕ್ಯಕ್ಕೂ ಡಿಫ್ರೆನ್ಸ್ ಏನಿದೆ? ಇಲ್ಲಿ ಬೈಕ್ ಅನ್ನು ಇಲ್ಲೇನ್ ಕೊಡುತ್ತೆ? ಅನ್ನು ಅಂತಿದೆ. ಇಲ್ಲಿ ಬೈಕ್ ನ ಕೊಟ್ಟಿದ್ದಾರೆ. ಇಲ್ಲಿ ಗ್ಯಾರೇಜ್ ಗೆ ಇದೆ, ಹೌದಾ? ಆದ್ರೆ ಇಲ್ಲಿ ಯಾವುದೇ ರೀತಿ ಇಲ್ಲ. ಸೊ ಈ ವಿಭಕ್ತಿ ಪ್ರತ್ಯಯವನ್ನು ನಾವು ಬಳಸಿದಾಗ ಒಂದು ವಾಕ್ಯ ಸಂಪೂರ್ಣವಾಗಿ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ, ಬರೀಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ಈ ಬೈಕ್ ಗ್ಯಾರೇಜ್ ಬಿಟ್ಟೆ ಇದು ಬರೀ ಪದವಾಗಿದೆ, ವಾಕ್ಯ ಪೂರ್ಣಗೊಂಡಿಲ್ಲ, ಹಾಗಾಗಿ ಇದು ತಪ್ಪಾಗುತ್ತೆ. ಹಾಗೆ ನೆಕ್ಸ್ಟ್ ಎರಡನೇ ಉದಾಹರಣೆ ನೋಡಿ, ಏನ್ ಕೊಟ್ಟಿದ್ದಾರೆ? ನಾನು ಸ್ನೇಹಿತನಿಗೆ ಹಣ ಕೊಟ್ಟೆ. ಹೀಗೆ ಹೇಳುವಂಥದ್ದು ಬಂತು, ಹೌದಾ? ಆದ್ರೆ ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ? ಹಾಗಿದ್ರೆ ಇದು ಕರೆಕ್ಟ್ ಆಗಿದೆ, ನಾನು ಸ್ನೇಹಿತನಿಗೆ ಹಣ ಕೊಟ್ಟೆ. ನಿಮ್ಗೆ ಅರ್ಥ ಆಗಿದೆ, ನಿಮ್ಗೆ ಅರ್ಥ ಕೂಡ ಆಗುತ್ತೆ, ಹೌದಾ? ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ನಾನು ಸ್ನೇಹಿತ ಹಣ ಕೊಟ್ಟೆ. ಏನಾದ್ರು ಮೀನಿಂಗ್ ಇದೆಯಾ? ನಾನು ಸ್ನೇಹಿತ ಹಣ ಕೊಟ್ಟೆ. ಏನ್ ಕೊಟ್ಟೆ? ಯಾರಿಗೆ ಕೊಟ್ಟೆ? ಏನೂ ಇಲ್ಲ, ವಿಭಕ್ತಿ ಪ್ರತ್ಯಯವನ್ನ ಇಲ್ಲಿ ಬಳಸಲಾಗಿಲ್ಲ. ಹಾಗಾಗಿ ನಿಮಗೆ ಅರ್ಥಪೂರ್ಣವಾದ ವಾಕ್ಯವನ್ನ ಇದು ಆಗಿಲ್ಲ, ಅರ್ಥಪೂರ್ಣವಾದ ವಾಕ್ಯ ಆಗಿಲ್ಲ, ಇದು ಸರಿಯಾದ ವಾಕ್ಯ ಆಗಲ್ಲ. ಇದು ನಿಮ್ಗೆ ಅರ್ಥನೇ ಆಗಲ್ಲ. ನಿಮಗೆ ನಾನು ಸ್ನೇಹಿತ ಹಣ ಕೊಟ್ಟೆ ಅಂತಂದ್ರೆ ಅರ್ಥ ಆಗತ್ತೆ ನಿಮ್ಗೆ? ಇಲ್ಲ ಅಲ್ವಾ? ಸೊ ಸಂಪೂರ್ಣವಾಗಿ ನಾವು ಕರೆಕ್ಟ್ ಅರ್ಥಬದ್ಧವಾದಂತಹ ಒಂದು ವಾಕ್ಯವನ್ನು ನಾವು ಪ್ರಯೋಗಿಸಬೇಕು ಅಂತಂದ್ರೆ ನಮಗೆ ವಿಭಕ್ತಿ ಪ್ರತ್ಯಯದ ಅವಶ್ಯಕತೆ ತುಂಬಾ ಇರುತ್ತೆ. ಹಾಗಾದ್ರೆ ಯಾವುದು? ಹಾಗಿದ್ರೆ ಏನದು ವಿಭಕ್ತಿ ಪ್ರತ್ಯಯ? ಯಾವ